ಹೌದು ಆಗಂತಲ್ಲ. ಇವಾಗ ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ. ಇವಾಗ ನಾನು ಸಪೋಸ್ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಅವರಲ್ಲಿ ಆಲ್ರೆಡಿ ಒಂದು 5 ಲಕ್ಷ ರೂಪಾಯಿ ಬೆಲೆ ಮಾಡುವಂತ ಕೆಲಸ. ಇವಾಗ ನನಗೊಂದು ಮಾತು ಹೇಳಿದ್ದಾರೆ. ಏನಂತ ಹೇಳಿ, ಸರ್ ಒಂದು 2 ರೂಮ್ ನಾವು ಕಟ್ತಾ ಇದ್ದೀವಿ, ಅದಕ್ಕೆ 5 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿ ಅವ್ರ ಸ್ವಂತ ಅಮೌಂಟ್ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ. 1 ರೂಮ್ 2 ರೂಮ್ ಏನೋ ಕಟ್ಟಿರ್ತಾರೆ ಅವರು. ಆ ಅಮೌಂಟ್ ಏನಿದೆ, ಕಾಂಟ್ರಾಕ್ಟರ್ ಆ ವರ್ಕ್ ಆಗಿದ್ರೆ ನೋಡಿ ಅಮೌಂಟ್ ಅನ್ನ ಕ್ಯಾಶ್ ಅಲ್ಲಿ ಕೊಡ್ತಾನೆ ತಾನೆ. ಅಂದ್ರೆ ಅವರು ಕಾಂಟ್ರಾಕ್ಟರ್ ಬಿಲ್ ಕ್ಲೈಮ್ ಮಾಡ್ತಾನಲ್ಲ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಥವಾ ಇನ್ನೊಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಕೆಲಸ ಆಲ್ರೆಡಿ ಆಗೋಗಿರುವಂತದ್ದೆಲ್ಲ ಆಗೋಗಿ ಇವಾಗ ಗೌರ್ಮೆಂಟ್ ಕಡೆಯಿಂದ ತಗೊಳ್ಳುವಂತದ್ದು ಆಗುತ್ತೆ. ಅಲ್ಲ, ದೇಶ ಅವರು ಇಲ್ಲಿ ಕಾರ್ಯಕರ್ತರ ನಡುವೆ ಯಾವುದೇ ಗೊಂದಲ ಇಲ್ಲ. ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದೋ ಒಂದು ರಕ್ಷಣಾ ವೇದಿಕೆ ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟು ಸಮಯ ಬಂದಾಗ ನನ್ನ ಜೊತೆ ಬಂದು ಸೇರ್ಕೊಂಡಿರುವಂತ ಒಬ್ಬ ವ್ಯಕ್ತಿ, ಅರ್ಥ ಆಯ್ತು. ನಾನು ನಿಮ್ಗೆ ಬೈ ನೇಮ್ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ರಾಜೇಶ್ ರೆಡ್ಡಿ ಅಂತ ಅನ್ಕೊಳ್ಳಿ, ಒಂದು ಎಕ್ಸಾಂಪಲ್. ಅರ್ಥ ಆಯ್ತಾ? ಸೊ ಅಂತ ಕ್ಯಾಂಡಿಡೇಟ್ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕಾಂಟ್ರಾಕ್ಟರ್ಸ್ ಎಲ್ಲರನ್ನ ಒಂಥರ ಹೆದರಿಸಿ ಬೆದರಿಸಿ ಅವ್ರ ಕಡೆಯಿಂದ ದುಡ್ಡು ತಗೊಳ್ಳಂತ ಒಂದು ಇದಕ್ಕೆ ಕೈ ಹಾಕೋದು. ಇಂಥ ಕೆಲಸಕ್ಕೂ ಬಹಳ ಮಂದಿ ಇದ್ದಾರೆ, ನಿಮಗೂ ಗೊತ್ತಿರುವಂತದ್ದೇ ಅದು. ಅಧಿಕಾರಿಗಳನ್ನ ಹೆದರಿಸಿ ರೊಕ್ಕ ತಗೊಳ್ಳೋರು ಇದ್ದಾರೆ, ಕಾಂಟ್ರಾಕ್ಟರ್ಗಳನ್ನ ಹೆದರಿಸಿ ರೊಕ್ಕ ತಗೊಳ್ಳುವಂತವ್ರು ಇದ್ದಾರೆ. ಸೊ ಅಂತದ್ದು ಕೆಲಸ ಆಗ್ತಾ ಇರುತ್ತೆ. ನಿಮ್ಗೆ ಕೃಷ್ಣ ಅವರೇ, ನಿಮ್ಗೆ ರೈಟಿಂಗ್ ಅಲ್ಲಿ ತಗೊಳ್ಳಿ, ಅಥವಾ ನನಗೆ ಯಾವ್ದಾದ್ರು ಒಂದು ತೋರಿಸಿ ನೀವು. ಅಲ್ಲ, ನೀವು ತೋರಿಸಿ ನನಗೆ. ನಾನು ಇವಾಗ ಇಂಥ ಕಡೆ ಇವಾಗ ನಾವು ಫಂಡ್ಸ್ ಕೊಟ್ಟಿವಿ, ಇಲ್ಲಿ ಕೆಲಸ ಆಗಿದೆ ಇಲ್ಲ. ಇವಾಗ ಇಂಜಿನಿಯರ್ ಅವನು ಒಪ್ಕೊಂಡಿದ್ದಾನಂದ್ರೆ ಅವಂದೇ ತಪ್ಪಲ್ಲ ಆ ರೀತಿ ನೀವು ಹೇಳ್ತಾ ಇರೋ ಪ್ರಕಾರ. ಮತ್ತೆ ಏನೂ ಆಗಿಲ್ಲ ಸರ್, ಕಂಪ್ಲೀಟ್. ಅಧಿಕಾರಿಗಳು ಕೂಡ ತಪ್ಪು. ನನ್ನ ದೃಷ್ಟಿಗೆ ಈ 6 ಕೋಟಿಗೆ ಸಂಬಂಧಪಟ್ಟು ಕಳೆದ 5 ದಿನಗಳಿಂದ ನಾನು ಪ್ರತಿ ಒಂದು ದೇವಸ್ಥಾನಕ್ಕೆ ನಮ್ಮವರು ಬಂದಿದ್ದಾರೆ. ಪ್ರತಿ ಒಂದು ಕಡೆ ಅವ್ರಿಗೆ ಎಲ್ಲ ಕಂಪ್ಲೀಟ್ ಕೆಲಸ ಆಗಿದೆ. ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು 50 to 60 lakhs ಅಮೌಂಟ್ ಕೆಲಸಗಳಿಂದ ಗೌರ್ಮೆಂಟ್ ಇಂದ 25% ಅಮೌಂಟ್ ಏನು ರಿಲೀಸ್ ಆಗ್ಬೇಕಾಗಿದೆ. ಆ ದುಡ್ಡು ಬಂದ್ಮೇಲೆ ಆ ಬ್ಯಾಲೆನ್ಸ್ ಕೆಲಸಗಳನ್ನ ಮುಗಿಸ್ತಾರೆ. ನಾನು ಆ ಮಾತನ್ನ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ವಿಷಯ ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ಒಬ್ಬ ಅಧಿಕಾರಿನ ನೀವು ಕೇಳ್ತೀರಿ, ಅವನೋಗಿ ಸ್ಪಾಟ್ಗೆ ಹೋಗಿ ಆ ಕಾಂಟ್ರಾಕ್ಟ್ ನಿಜವಾಗ್ಲೂ ಅವ್ನು ಮಾಡಿದಾನೆ ಇಲ್ಲ ಅಂತ ನೋಡ್ಕೊಂಡು ರೆಸ್ಪಾಂಡ್ ಮಾಡೋಣ ಅನ್ನೋ ಉದ್ದೇಶ ಕೂಡ ಅವನಲ್ಲಿ ಇರ್ಬೋದು. ಇವಾಗ ನಾನು ಏನ್ ಮಾಡಿದೆ, ನಮ್ಮ DK ಮನೋಹರ್ ಗೌಡ ಮತ್ತು ವಿರೂಪಾಕ್ಷಪ್ಪ ಸಿಂಗ್ನಾಳ್ ಇವರು ಮೂವರನ್ನ ನಾನು ಕಳೆದ 4 ದಿನಗಳಿಂದ ಈ 6 ಕೋಟಿಗೆ ಸಂಬಂಧಪಟ್ಟು ಇಂಚಿಂಚು ಪ್ರತಿ ದೇವಸ್ಥಾನಕ್ಕೆ ಹೋಗಿ ನಾನು ಅಸೆಂಬ್ಲಿಯಲ್ಲಿ ಇದ್ರೂ ಕೂಡ ಯಾಕೆಂದ್ರೆ ನಾನು ಇವಾಗ ಯಾರೋ ಒಬ್ಬರು ಬರೆದಿದ್ದಾರೆ ಪತ್ರಕರ್ತರ ಅಂದ ತಕ್ಷಣ ಅವ್ರನ್ನ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕಿಂತ ಕೂಡ ಅದನ್ನ ನಾನು ಕೂಡ ಪರಿಶೀಲನೆ ಮಾಡಿ ಚೆಕ್ ಮಾಡಿಕೊಂಡು ನಾನು ಸರಿ ಮಾಡ್ಕೊಳ್ಳೋದು. ಏನಾದ್ರೂ ತಪ್ಪಿದ್ರೆ ಯಾರ ಮೇಲಾದ್ರೂ ಕ್ರಮ ಕೈಗೊಳ್ಳೋದಾಗ್ಲಿ, ಅಧಿಕಾರಿಗಳು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಾಗ್ಲಿ ಆಗ್ಬೇಕು. ಜನರಲ್ ಆಗಿ ಇಲ್ಲಿ ಹಿಂಬಾಲಕರನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಟೋಟಲ್ ಡಿಪಾರ್ಟ್ಮೆಂಟ್ ಮೂಲಕ, ಕಾಂಟ್ರಾಕ್ಟರ್ಗಳ ಮೂಲಕನೇ ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಆಯಾ ಗ್ರಾಮಗಳಿಗೆ, ದೇವಸ್ಥಾನಗಳಿಗೆ ನೇರವಾಗಿ ಕಾಂಟ್ರಾಕ್ಟರ್ಸ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದೇ ಕೆಲಸ ಮಾಡ್ತಾ ಇರುವಂತದ್ದು. ಇದು ಏನಂತಂದ್ರೆ ವೈಯಕ್ತಿಕವಾಗಿ ಬಂದು ಕೇಳ್ತಾರೆ, ನೋಡ್ರಿ ಸರ್ ನಂದು ಲೈಸೆನ್ಸ್ ಐತೆ, ಏನ್ ಸರ್ ನೀವು MLA ಆಗಿ 3 ವರ್ಷ ಆಯ್ತು, ನನ್ಗೆ ಏನ್ ಕೆಲಸನೇ ಕೊಟ್ಟಿಲ್ಲ, ನಾನು ಕೊಡ್ರಿ ಸರ್ ಒಂದು 50 ಲಕ್ಷ ಕೆಲಸ ನೀವು ಅಂತ ಕೇಳ್ತಾರೆ. ನಾನು ಕೊಟ್ಟಿರೋದಿಲ್ಲ ಅಂತ ಅನ್ಕೊಳ್ರಿ. ಅವನು ಇನ್ನ ಯಾವುದೋ ಒಂದು ರೂಪದಲ್ಲಿ ಶಾಸಕರಿಗೆ ಟೆನ್ಷನ್ ಇಡೋಣ ಅಂತೇಳಿ, ನಾನು ಡೆಲ್ಲಿ ಮಟ್ಟದಲ್ಲಿ ದೊಡ್ಡ ದೊಡ್ಡ ED CBI ಟೆನ್ಷನ್ ಇಟ್ರೇನೆ ನಾನು ಕೇರ್ ಮಾಡಿಲ್ಲ. ಇದುವರೆಗೂ BP ಶುಗರು ಇಲ್ಲ, ಟ್ಯಾಬ್ಲೆಟು ಹಾಕುಂತ ಇಲ್ಲ. ಇಂಥ ಜನಗಳಿಗೆ ನಾನು ಮತ್ತೆ ಅವ್ರನ್ನ ಆಫೀಸ್ ಹತ್ರ ಕೂಡ ನಾನು ಸರಿಸ್ತಾ ಇಲ್ಲ. ನಾನು ಆಲ್ರೆಡಿ ಅವ್ರ ಬಗ್ಗೆ ಗೊತ್ತಾಗಿದೆ. ಎಲ್ಲ ಗೌರ್ಮೆಂಟ್ ಕಚೇರಿಗಳಿಗೆ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತದ್ದು, ದುಡ್ಡು ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತದ್ದು, ಅದ್ರ ಮೇಲೇನೆ ಜೀವನ ಮಾಡುವಂತ ವ್ಯಕ್ತಿಗಳು ಕೆಲವೊಬ್ರು ಇರ್ತಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಇದಕ್ಕೆ ನಾನು ಆಫೀಸರ್ಸ್ ಹೇಳಿದ್ದೀನಿ. ನಾನು ಈ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಸಮಸ್ಯೆಗಳಿಲ್ಲ, ಬಟ್ ತಾಲೂಕಿಗೆ ಏನು ಸಮಸ್ಯೆ ರಾಷ್ಟ್ರಮಟ್ಟ ಎರಡನೇದು ಈ ಸಂಘಟನೆಗಳು RTI ಹೌದು ಇಂಥ ಸಲ ಅಧಿಕಾರಿಗಳು ಇಲ್ಲಿ ಬೇಡ ಬೇಡ ಯಾರು ವಾಪಸ್ ಹೋಗ್ತಾರೆ. ಹೀಗಾಗಿ ಇದಕ್ಕೆ RTI ಕಾರ್ಯಕರ್ತರು ಮತ್ತು ಸಂಘಟನೆಗಳು ನಾನು ಕ್ಲಿಯರ್ ಆಗಿ ನೋಡುವ ರೈಟಿಂಗ್ ಅಲ್ಲಿ ಅವರು
ಎಲ್ಲಾದರೂ ಒಂದು ಆರೋಪಗಳನ್ನ ಮಾಡಿ ಮಾಧ್ಯಮಗಳಲ್ಲಿ ಮತ್ತು RTI ಆಕ್ಟ್ ನಲ್ಲಿ ಅವರು ಅಪ್ಲೈ ಮಾಡಿ ತಗೊಂಡು ಎರಡನ್ನೂ ಟ್ಯಾಲಿ ಮಾಡಿಬಿಟ್ಟು ಅವರಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋದು ಕ್ಲಿಯರ್ ಆಯ್ತು ಅಂದ್ರೆ ಇನ್ಮೇಲೆ ಸ್ಟ್ರೈಟ್ ಅವೇ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರ್ ಅದು ಸಣ್ಣ ಉದಾಹರಣೆ. ಅಲ್ಲ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರಕಾರ ಅವ್ರನ್ನ ಜೈಲ್ಗೆ ಹಾಕಿ ಸಾರ್ವಜನಿಕವಾಗಿ ಅವ್ರೇನು ರಾಂಗ್ ಇನ್ಫಾರ್ಮೇಶನ್ಸ್ ಕೊಟ್ಟು ದಿಗ್ತಪ್ಪಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಯಾರೇ ಆಗಿರ್ಲಿ ಅವರು ಕಂಪ್ಲೀಟ್ ಸ್ಟ್ರೈಟ್ ಅವೇ ನಾನು ಕ್ರಮ ಸರ್ ಅದೆಲ್ಲ ತಗೊಂಡ್ಬಿಡ್ತೇನೆ. ಬೇಕಾದ್ರೆ ಸಣ್ಣ ಇದಿದೆ ಸರ್. ಏನಂದ್ರೆ ಆರ್ಟಿಐ ಕಾರ್ಯಕರ್ತರು ತುಂಬಾ ಜನ ಏನ್ ಮಾಡ್ತಾರೆ ಅಂತ ಬೇರೆ ಬೇರೆ ಇಲಾಖೆ ಉದಾಹರಣೆ ಶ್ರೀನಿವಾಸ ಇದೆ. ನಾನು ಒಂದು 50 ಕಡೆ ಆರ್ಟಿಐ ಹಾಕಿದ್ದೆ. ಅದ್ರದ್ದು ಒಂದೇ ಒಂದು ಇತ್ಯರ್ಥ ಅಂದ್ರೆ ಆ ಪ್ರಕರಣ ಇಟ್ಕೊಂಡು ಅದಕ್ಕೆ ಕ್ರಮ ಆಗಲಿ ಅಂತ ಹೇಳಕ್ಕೆ ಇನ್ನೊಂದು ಸಾಕಷ್ಟು ಸಮಸ್ಯೆಗಳು. ಅದೇ ಇಲ್ಲಿ ಏನಾಗ್ತಾ ಇದೆ ಪಾಪ ನೋಡಿ, ಅಧಿಕಾರಿಗಳಿಗೆ ಏನಾಗುತ್ತೆ ಅಂದ್ರೆ ಶ್ರೀನಿವಾಸ್ ಒಂದ್ ಮಾತನ್ನ ಹೇಳ್ತೀನಿ ನಾನು. ಇವಾಗ ಒಬ್ಬನ ಮೇಲೆ ಏನಾದ್ರೂ ಅವ್ರಿಗೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅವ್ರ ಜಾಬ್ ಸೇವ್ ಮಾಡ್ಕೊಳ್ಳೋದಕ್ಕೆ ಅವನು ಪ್ರಾಮಾಣಿಕ ಆಗಿದ್ರೆ ಅವ್ನು ಒಂದು ಎಕ್ಸಾಂಪಲ್ ತಹಸೀಲ್ದಾರ್ ವಸಂತ್ ಕುಮಾರ್ ಅವರು ಗಂಗಾವತಿಗೆ ಬಂದ್ರು, ಅವ್ರನ್ನ ಚಾರ್ಜ್ ತಗೊಳ್ಳೋದಕ್ಕೆ ಬೀಳಿಲ್ಲ. ನನ್ನ ಹತ್ರ ಮೊನ್ನೆ August 15th ಜೆಂಡಾ ವಂದನೆ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಒಂದು ಅವ್ರಿಗೇನು ಕಣ್ಣೀರು ಬರ್ತಾ ಇದ್ರೆ ನಾನು ಹೇಳ್ದಮ್ಮ ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇಲ್ಲ ಸರ್, ನಾನು ಬಹಳ ಒಂದು ಇದರಲ್ಲಿ ಅಂಜನಾದ್ರಿ ಬಗ್ಗೆ ತಿಳ್ಕೊಂಡೆ. BBMP ನಲ್ಲಿ 10 ವರ್ಷದಲ್ಲಿ ಕೆಲಸ ಮಾಡಿದ್ದೆ ಕಂಪ್ಲೀಟ್. ನಾನು ಇಲ್ಲಿಗೆ ಬಂದೆ, ನನಗೆ ಚಾರ್ಜ್ ಕೊಟ್ಟಿಲ್ಲ ಸರ್, ಮತ್ತೆ ತುಂಬಾ ಸಮಸ್ಯೆ ಆಯ್ತು. ಯಾರು ರಾಜಕೀಯ ಒತ್ತಡ ಅಂತ ನೀವು ಹೇಳಿದ್ರಲ್ಲ, ಅದು ಒಂದು ಕಾರಣ. ಅದಾದ್ಮೇಲೆ ಕೆಲವೊಬ್ಬರು ವೈಯಕ್ತಿಕವಾಗಿ ಬಂದು RTI ಕಾರ್ಯಕರ್ತರು ಬಂದು ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಮನ್ನ ಬಿಡೋದಿಲ್ಲ ಮೇಡಮ್, ನೀವು ಇಲ್ಲಿ ಫಸ್ಟ್ ಇಂದ ನೀವು ಬಿಟ್ಟು ಹೋಗ್ರಿ ಅಂತಂದ್ರೆ ನಿಮ್ಮ ಮಗಳನ್ನ ಆಲ್ರೆಡಿ ಸ್ಕೂಲ್ ಅಡ್ಮಿಷನ್ ಕೂಡ ನಿಮ್ಗೆ ಬೆಂಗಳೂರಲ್ಲಿ ಮಾಡಿಸ್ಕೊಂಡ್ಬಿಟ್ಟು ನಾನೊಂದು ಮಾತು ಹೇಳಿದೆ, ಅಮ್ಮ ನೀನು ಇವತ್ತು ನನಗೆ ಈ ವಿಷಯ ಎಲ್ಲ ಹೇಳ್ತಾ ಇದ್ದೀನಿ, ನನ್ಗೊಂದು ಮಾತು ಹೇಳಿದ್ರೆ ನಾನು ಬೇಕಾದ್ರೆ ತಂಗಡಿಗೆ ಅವ್ರಿಗಾಗ್ಲಿ CMಗಾಗ್ಲಿ ಕ್ಲಿಯರ್ ಆಗಿ ನಿಮ್ಮ ವಿಷಯದಲ್ಲಿ ಯಾವುದೇ ಒತ್ತಡ ಇರಬಾರ್ದು, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ ಅಂತ ನಾನು ಹೇಳ್ತೀನಿ. ಮನೆ ಏನು ಬಂದಿದೀಯಾ ಕೆಲಸ ಮಾಡಿದ್ರು ಕೂಡ ಇಲ್ಲ ಸರ್ ಅಂತ ನಾನು ಆಲ್ರೆಡಿ ಡಿಸೈಡೆಡ್ ಸರ್, ನಾನು ಊರಲ್ಲಿ ಇರಲ್ಲ ಸರ್, ನಾನು ಹೋಗ್ತಾ ಇದ್ದೀನಿ ಅಂತ. ನೀನು ಅಲ್ಲಿ ಕಣ್ಣೀರು ಬಿದ್ಬಿಡ್ತಾ ಇತ್ತು. ನಾನು ಹೇಳಿದೆ ಬೇಡಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ, ನೀನು ಆರಾಮಾಗಿ ನೀನು ಹೋಗುವಂತ. ಅಂದ್ರೆ ನಾನು ತಹಸೀಲ್ದಾರ್ ಮತ್ತೆ ಅವರು ಅಂದ್ರೆ ಪಾಪ ಇವಾಗ ನೋಡಿ ಅವರಿಗೆ ನನಗೆ ಏನು ಬೇಡ ಸರ್, ನೀವು ಅಟ್ಲೀಸ್ಟ್ ಇಷ್ಟು ಮಾತ್ರ ಕೆಲಸ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ನನಗೆ ಇಲ್ಲಿ ಆಗಲ್ಲ ಅಂತೇಳಿ ಅವರು ಇವಾಗ ಒಂದಂತೂ ನಾನು ವಿಷಯ ನಾವು ಅದನ್ನ ಗಮನಿಸಬೇಕು. ಈ ರೀತಿ ಕೆಲವೊಬ್ಬರು ಅಧಿಕಾರಿಗಳು ಏನಿರ್ತಾರಲ್ಲ